ಎಲ್ಲ ಕೆ.ಸಿ.ಟಿ ಸ್ಟೂಡೆಂಟ್ಸು ಇಷ್ಟು ದಿನ ಕಾಯ್ತಾ ಇದ್ದಿದ್ದು ಆಪ್ಷನ್ ಟ್ರೀ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಬಟ್ ಈಗ ಆಪ್ಷನ್ ಟ್ರೀ ಲಿಂಕ್ನ ರಿಲೀಸ್ ಮಾಡಿದ್ಮೇಲೆ ತುಂಬ ಸ್ಟೂಡೆಂಟ್ಸು ಗಾಬರಿ ಆಗಿರ್ತೀರಾ. ಸೊ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಾ, ಕೆಲವೊಬ್ರು ಕಾಲ್ ಮಾಡ್ತಾ ಇದ್ದೀರಾ. ಸೊ ಯಾವುದೇ ರೀತಿ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಆಪ್ಷನ್ ಟ್ರೀ ಲಿಂಕ್ ಈಗ ರಿಲೀಸ್ ಆಗಿದೆಯಲ್ಲ, ಆಪ್ಷನ್ ಟ್ರೀ ಈಗಲೇ ಮಾಡಬೇಕಾ, ಲಾಸ್ಟ್ ಡೇಟ್ ಯಾವಾಗ, ಎಲ್ಲ ಕೋರ್ಸ್ಗೂ ಸ್ಟಾರ್ಟ್ ಆಗಿದೆಯಾ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಯಾವುದೇ ರೀತಿ ಭಯ ಪಡಬೇಡಿ, ನಿಮ್ಗೆ ಇನ್ನೂ ಕೂಡ ಟೈಮ್ ಕೊಡ್ತಾರೆ. ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ಅದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಸೊ ನೀವು ಕಾಲೇಜಿನ ಪ್ರಿಪೇರ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಇನ್ನೂ ಕೂಡ ಟೈಮ್ ಇದೆ. ಸೊ ಅದ್ರ ಬಗ್ಗೆನೂ ಮಾತಾಡ್ತೀನಿ. ನಿಮ್ಮ ಕೆ.ಸಿ.ಟಿ ರ್ಯಾಂಕ್ ಎಷ್ಟು ಬಂದಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೋಡೋಣ ನಿಮ್ಮ ರೇಂಜಲ್ಲಿ ಎಷ್ಟು ಸ್ಟೂಡೆಂಟ್ಸ್ ರ್ಯಾಂಕ್ ಇದೆ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಕೆ.ಇ ಕಡೆಯಿಂದ ನಿಮ್ಮ ಆಪ್ಷನ್ ಲಿಂಕ್ ರಿಲೀಸ್ ಆಗಿದೆ ಫಸ್ಟ್ ರೌಂಡು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಈ ಒಂದು ಡೈರೆಕ್ಟ್ ಲಿಂಕ್ ಬೇಕು ಅಂತ ಹೇಳಿದ್ರೆ ಜಸ್ಟ್ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ನಾನು ಅಲ್ಲಿ ಪೋಸ್ಟ್ ಮಾಡಿರ್ತೀನಿ. ಸೊ ಈಗ ನೀವು ಆಪ್ಷನ್ ಟ್ರೀ ಮಾಡಬೇಕಾ ಮಾಡಬಾರ್ದಾ, ಸೊ ನಾನು ಇಂದು ಕಾಲೇಜ್ ಲಿಸ್ಟು ರೆಡಿ ಇಲ್ಲ, ಸೊ ನಾನು ಏನು ಮಾಡಬೇಕು, ಈ ರೀತಿ ಡೌಟ್ಸ್ ಇರುತ್ತೆ ಅಲ್ವಾ. ಸೊ ನಿಮ್ಮ ಆಪ್ಷನ್ ಟ್ರೀ ಈಗ ಸ್ಟಾರ್ಟ್ ಆಗಿರ್ಬೋದು. ಬಟ್ ಕೆ.ಇ ಕಡೆಯಿಂದ ಇನ್ನೂ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗಿಲ್ಲ, ಬರೀ ಕೆಲವೊಂದು ಕೋರ್ಸಸ್ಗಷ್ಟೇ ರಿಲೀಸ್ ಆಗಿರೋದು. ಅದರಿಂದ ನಿಮ್ಗೆ ಇನ್ನೂ ಕೂಡ ಟೈಮ್ ಇದೆ. ಸೊ ಯಾವುದೇ ರೀತಿ ಬರೆಯೋಕೆ ಅವಶ್ಯಕತೆ ಇಲ್ಲ. ನೀವು ಸ್ಟೂಡೆಂಟ್ಸು ನೀವು ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡಿ. ಸೊ ಎಕ್ಸಾಮ್ನ ಚೆನ್ನಾಗಿ ಬರೆದು ಆಮೇಲೆ ಆಪ್ಷನ್ ಟ್ರೀ ಮಾಡ್ಬೋದು. ಸೊ ಅಲ್ಲಿ ತನಕನೂ ಟೈಮ್ ಕೊಡ್ತಾರೆ ನಿಮಗೆ. ಈಗ ಆಪ್ಷನ್ ಟ್ರೀ ಸ್ಟಾರ್ಟ್ ಈಗ ಮಾಡಿದಾರಲ್ವಾ, ಸೊ ನಾಳಿದ್ದು ಲಾಸ್ಟ್ ಡೇಟ್ ಅಂತ ಹೇಳೋದ. ಸೊ ನಿಮಗೆ ಮಿನಿಮಮ್ 3 to 4 days ಕೊಡ್ತಾರೆ. ಎಕ್ಸ್ಟ್ರಾ ಇನ್ನೂ ಜಾಸ್ತಿ ಕೊಡ್ತಾರೆ. ಬಟ್ ಅದಕ್ಕೇ ಕೆ.ಇ ಕಡೆಯಿಂದ ಒಂದು ಶೆಡ್ಯೂಲ್ ಅನೌನ್ಸ್ ಆದರೆ ಆವಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಅಕಸ್ಮಾತ್ ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡಿಲ್ಲ ಅಂದರೆ ಯಾವುದೇ ರೀತಿ ಹೊರೆಯೋಕೆ ಅವಶ್ಯಕತೆ ಇಲ್ಲ, ನಿಮ್ಗೆ ಇನ್ನೂ ಕೂಡ ಟೈಮ್ ಇದೆ. ಸೊ ಲಾಸ್ಟ್ ಇಯರ್ ಕಟ್ ಆಫ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು ನಿಮ್ಮ ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡ್ಕೋಬೋದು. ನಿಮ್ಮ ಕಾಲೇಜ್ ಲಿಸ್ಟ್ ಪ್ರಿಪೇರ್ ಮಾಡೋದಕ್ಕೆ ಈಸಿ ಆಗಲಿ ಅಂತಲೇ ನಮ್ಮ ಟೀಮ್ ಕಡೆಯಿಂದ ಕಾಲೇಜ್ ಪ್ರೆಡಿಕ್ಟರ್ ಟೂಲ್ ಇದೆ. ಸೊ ಮೋರ್ ದೆನ್ 300 ಸ್ಟೂಡೆಂಟ್ಸ್ ಪರ್ಚೇಸ್ ಮಾಡಿದ್ದಾರೆ ಇದನ್ನು. ಸೊ ಇದರಲ್ಲಿ ನಿಮ್ಮ ಡೀಟೇಲ್ಸು ಮತ್ತು ನಿಮ್ಮದು ಯಾವ ಕ್ಯಾಟಗರಿ ಮತ್ತು ನಿಮ್ಗೆ ಯಾವ ಬ್ರಾಂಚ್ ಬೇಕಂತ ಮೆನ್ಷನ್ ಮಾಡಿ ಜಸ್ಟ್ ಅನಲೈಸ್ ಮೈ ಕಾಲೇಜ್ ಅಂತ ಕೊಟ್ಟರೆ ನಿಮಗೆ ಯಾವ ಕಾಲೇಜ್ ಸಿಗ್ಬೋದು ಲಾಸ್ಟ್ ಇಯರ್ ಪ್ರಕಾರ. ರೌಂಡ್ 1, ರೌಂಡ್ 2, ರೌಂಡ್ 3 3 ರೌಂಡು ಮೆನ್ಷನ್ ಆಗಿರುತ್ತೆ. ಸೊ ಆಲ್ರೆಡಿ ಇದನ್ನು ತುಂಬ ಸ್ಟೂಡೆಂಟ್ಸು ಪರ್ಚೇಸ್ ಮಾಡಿದ್ದಾರೆ. ಸೊ ಪೇಮೆಂಟ್ ಆಗಿ 10 seconds ನೀವು ವೆಯ್ಟ್ ಮಾಡಲೇಬೇಕು, ಆವಾಗ ಮಾತ್ರ ಈ ಒಂದು PDF ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ. ಸೊ ಆಲ್ರೆಡಿ ಎಲ್ಲ ಸ್ಟೂಡೆಂಟ್ಸ್ಗೂ ರಿಸೀವ್ ಆಗಿದೆ. ಕೆಲವೊಬ್ಬರಿಗೆ ಒಂದು PDF ಸಿಕ್ಕಿಲ್ಲ, ಏಕೆ ಅಂತ ಹೇಳಿದ್ರೆ ಅವ್ರು ಪೇಮೆಂಟ್ ಮಾಡಿ ವೆಯ್ಟ್ ಮಾಡಿಲ್ಲ. ಸೊ ಅದರಿಂದ ಅಕಸ್ಮಾತ್ ಆ ರೀತಿ ಆಗಿತ್ತು ಅಂತ ಹೇಳಿದ್ರೆ ನೀವು ನಮ್ಮ ನಂಬರ್ಗೆ DM ಮಾಡ್ಬೋದು, ವೆಬ್ಸೈಟಲ್ಲೇ ಇದೆ ನಂಬರು. ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಹೋಗಿ ಪರ್ಚೇಸ್ ಮಾಡಿ. ಸೊ ಜಸ್ಟ್ 99 rupees ಈ ರೀತಿ ಬರುತ್ತೆ ನಿಮಗೆ PDF. ಸೊ ಟಫು ಮತ್ತು ರೀಚು ಮತ್ತು ಸೇಫ್ಟ್ ಈ ರೀತಿ ನಿಮಗೆ 3 ಕ್ಯಾಟಗರಿ ಮಾಡಿ ನಿಮಗೆ ಮೆನ್ಷನ್ ಮಾಡಿರ್ತಾರೆ. ಸೊ ತುಂಬ ಯೂಸ್ ಆಗುತ್ತೆ. ಇದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಕೂಡ ನೀವು ನಿಮ್ಮ ಆಪ್ಷನ್ ಲಿಸ್ಟ್ನ ಪ್ರಿಪೇರ್ ಮಾಡ್ಕೋಬೋದು. ಸೊ ಮಿನಿಮಮ್ ನಿಮಗೆ 3 to 4 days ಟೈಮ್ ಕೊಡ್ತಾರೆ. ಸೊ ಅದರಿಂದ ನೀವು ಇನ್ಮೇಲೆ ಕ್ವಿಕ್ ಆಗಿರಬೇಕು. ಕೆ.ಇ ಪ್ರೊಸೆಸ್ ಏನೆಲ್ಲ ಅಪ್ಡೇಟ್ಸ್ ಬರುತ್ತೆ ಅದನ್ನೆಲ್ಲ ನಿಮಗೆ ತಿಳಿಸ್ತಾ ಇರ್ತೀನಿ. ಸೊ ಜಸ್ಟ್ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.